ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳಿ ಹೊಡೆಸಿಕೊಳ್ಳುವುದು ಅಂತಾರಲ್ಲ, ಹಾಗಾಗಿದೆ ಅಮೆರಿಕದ ಸ್ಥಿತಿ. ಕಾರಣ, ಭಾರತದ ವಿರುದ್ಧ ಸುಂಕಾಸ್ತ್ರ ಪ್ರಯೋಗಿಸಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕಪಾಳ ಮೋಕ್ಷದಂತೆ ಅಂಕಿ ಸಂಖ್ಯೆಗಳು ಹೊರಬಿದ್ದಿವೆ. ನವೆಂಬರ್ ತಿಂಗಳಿನಲ್ಲಿ ಭಾರತದ ರಫ್ತು ವಹಿವಾಟು ದಾಖಲೆ ಏರಿಕೆ ಕಂಡಿದೆ. ಕಳೆದ 10 ವರ್ಷಗಳಲ್ಲೇ ದಾಖಲೆ ಎನ್ನುವಂತೆ ರಫ್ತು ವ್ಯವಹಾರ ಹೆಚ್ಚಳವಾಗಿದೆ. ಟ್ರಂಪ್ 50% ತೆರಿಗೆ ಹೇರಿದ ಬಳಿಕವೂ ಅಮೆರಿಕಕ್ಕೆ ಭಾರತದ ರಫ್ತು ವ್ಯವಹಾರ ಕಳೆದ ವರ್ಷಕ್ಕೆ ಹೋಲಿಸಿದರೆ 22% ಏರಿಕೆಯಾಗಿದೆ. ಭಾರತವನ್ನು ಹೇಗಾದರೂ ಮಾಡಿ ಮಣಿಸಬೇಕು ಎಂದ ಟ್ರಂಪ್ ಇನ್ನಿಲ್ಲದ ಹರಸಾಹಸ ಪಟ್ಟಿದ್ರು. ಅದರಲ್ಲೂ ಭಾರತದಿಂದ ಅಮೆರಿಕಕ್ಕೆ ಆಮದಾಗುವ ವಸ್ತುಗಳ ಮೇಲೆ 50% ಸುಂಕವನ್ನು ವಿಧಿಸಲಾಗಿತ್ತು. ಇದರಿಂದ ಅಮೆರಿಕದಂತಹ ಬಹುದೊಡ್ಡ ಮಾರ್ಕೆಟ್ನಿಂದ ಇಂಡಿಯಾಗೆ ಬರೆ ಬೀಳಲಿದೆ. ತೆರಿಗೆ ಹೊಡೆತದಿಂದ 2 ತಿಂಗಳಲ್ಲಿ ಇಂಡಿಯಾ ತನ್ನ ಬಳಿ ಕ್ಷಮೆ ಕೇಳಲಿದೆ. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ದೊಡ್ಡಣ್ಣನ ಇಮೇಜು ಮತ್ತೆ ಹೆಚ್ಚಲಿದೆ ಅಂತ ಟ್ರಂಪ್ ಅಂದುಕೊಂಡಿದ್ರು. ಆದರೆ ಹಾಗಾಗಲಿಲ್ಲ. ಸುಂಕ ವಿಧಿಸಿ ಹೆಚ್ಚು ಕಡಿಮೆ 3 ತಿಂಗಳಾಗಿವೆ. ಹೀಗಿದ್ರೂ ಭಾರತದ ರಫ್ತು ವ್ಯವಹಾರ ಮಾತ್ರ ನಾಗಾಲೋಟದಲ್ಲಿ ಮುಂದುವರಿತಾನೇ ಇದೆ. ಒಂದು ರೀತಿಯಲ್ಲಿ ಭಾರತವನ್ನ ಕಟ್ಟಿ ಹಾಕಲು ಇನ್ನೂ ಸಾಧ್ಯವಿಲ್ಲ ಅನ್ನುವ ತರಹದ ರಿಸಲ್ಟ್ಗಳು ಬರ್ತಾ ಇವೆ. ಭಾರತೀಯ ಸರಕುಗಳಿಗೆ ಹೊಂದಿಕೊಂಡಿರುವ ಅಮೆರಿಕನ್ನರನ್ನ ಬದಲಾಯಿಸಲು ಟ್ರಂಪ್ ಕೈಯಲ್ಲಿ ಆಗ್ತಿಲ್ಲ. ಭಾರತದಿಂದ ಅಕ್ಕಿ, ಪ್ಲಾಸ್ಟಿಕ್ ವಸ್ತುಗಳು ಸೇರಿದಂತೆ ಕೆಲ ಸರಕುಗಳ ರಫ್ತು ವ್ಯವಹಾರ ಕೊಂಚ ಮಟ್ಟಿಗೆ ಕುಸಿದಿರಬಹುದು. ಆದರೆ ಇಂಡಿಯಾ ಅಮೆರಿಕಾಗೆ ಪರ್ಯಾಯವಾದ ಮಾರುಕಟ್ಟೆಯನ್ನ ಸೃಷ್ಟಿಸಿಕೊಳ್ತಿದೆ. ಫಾರ್ಮಾ ಐಟಂಗಳು ಅಂದರೆ ಔಷಧಿಗಳು, ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಮೊಬೈಲ್ನಂತಹ ವಸ್ತುಗಳ ವಿಷಯದಲ್ಲಿ ಅಮೆರಿಕ ಭಾರತದ ಮೇಲೆ ಅವಲಂಬಿತವಾಗಿದೆ. ಈ ವಿಷಯದಲ್ಲಿ ಅಮೆರಿಕಾಗೆ ಪರ್ಯಾಯವೇ ಇಲ್ಲದಂತಾಗಿದೆ. ಅದು ಭಾರತದಿಂದ ವಸ್ತುಗಳನ್ನು ಖರೀದಿಸೋದು ಸದ್ಯದ ಮಟ್ಟಿಗಂತೂ ಅನಿವಾರ್ಯ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸೋಣ. ಭಾರತ ಟ್ರಂಪ್ ಅವರ ಸುಂಕಾಸ್ತ್ರವನ್ನ ಮೀರಿ ನಿಂತಿರೋದು ಹೇಗೆ, ದಾಖಲೆ ರಫ್ತು ಸಾಧ್ಯವಾಗಿದ್ದು ಹೇಗೆ, ಭಾರತದ ಈ ನಾಗಾಲೋಟಕ್ಕೆ ಕಾರಣವೇನು, ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಟ್ರಂಪ್ ಅಧ್ಯಕ್ಷರಾದ ಬಳಿಕ ಇಡೀ ಜಾಗತಿಕ ವ್ಯವಸ್ಥೆಯೇ ಬದಲಾಗ್ತಾ ಇದೆ. ಅದರಲ್ಲೂ ಇಂಡಿಯಾ ಜೊತೆಗಿನ ವ್ಯಾಪಾರ ಗುದ್ದಾಟ ಅಮೆರಿಕದ ಖ್ಯಾತಿಗೆ ಮಸಿ ಬಳಿತಾ ಇದೆ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಇದೀಗ ಸುಂಕಾಸ್ತ್ರದ ಬಳಿಕವೂ ಅಮೆರಿಕಕ್ಕೆ ಭಾರತೀಯ ವಸ್ತುಗಳ ರಫ್ತು ದುಪ್ಪಟ್ಟಾಗಿದೆ. ಇದೊಂದು ರೀತಿಯಲ್ಲಿ ಟ್ರಂಪ್ಗಾದ ಹಿನ್ನಡೆ ಅಂತಾನೆ ಹೇಳಲಾಗ್ತಾ ಇದೆ. ಇದನ್ನೇನು ಕೇವಲ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ. ಕಳೆದ ನವೆಂಬರ್ ತಿಂಗಳ ರಫ್ತು ಅಂಕಿ ಸಂಖ್ಯೆಗಳೇ ಇದನ್ನ ಸಾಬೀತು ಮಾಡಿವೆ. ಅಂದ ಹಾಗೆ 2025ರ ನವೆಂಬರ್ ತಿಂಗಳಲ್ಲಿ ಭಾರತದ ಸರಕುಗಳ ರಫ್ತು 19.38% ಏರಿಕೆಯಾಗಿ $38.13 ಬಿಲಿಯನ್ ಮುಟ್ಟಿದೆ. ಅದೇ ವೇಳೆ ಆಮದು ಕಡಿಮೆಗೊಂಡಿದೆ. ಪರಿಣಾಮವಾಗಿ ಟ್ರೇಡ್ ಡೆಫಿಸಿಟ್ $24.53 ಬಿಲಿಯನ್ ತಗ್ಗಿದೆ. ಭಾರತವನ್ನ ಡೆಡ್ ಎಕಾನಮಿ ಅಂತ ಕರೆದಿದ್ದ ಟ್ರಂಪ್ಗೆ ಈ ದತ್ತಾಂಶವೇ ಉತ್ತರ ಕೊಟ್ಟಿದೆ. ವಿಶೇಷ ಅಂದ್ರೆ ಅಮೆರಿಕ ಆರ್ಥಿಕ ತಜ್ಞರೇ ಭಾರತವನ್ನ ಭವಿಷ್ಯದ ರಫ್ತು ವ್ಯವಹಾರದ ಶಕ್ತಿ ಕೇಂದ್ರ ಅಂತ ಕರೆದಿದ್ದಾರೆ. ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ರಫ್ತು ಧ್ರುವೀಕರಣಕ್ಕೆ ನಾಂದಿ ಹಾಡಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ರಫ್ತು ಹಾಗೂ ಆಮದು ವ್ಯವಹಾರದ ನಡುವಿನ ಅಂತರ 61% ಏರಿಕೆಯಾಗಿದೆ. 2024ರ ನವೆಂಬರ್ನಲ್ಲಿ ಅಮೆರಿಕಗೆ ಭಾರತದಿಂದ ಆದ ರಫ್ತು $5.70 ಬಿಲಿಯನ್ ಆಗಿತ್ತು. ಈ ನವೆಂಬರ್ನಲ್ಲಿ ಅದು $6.98 ಬಿಲಿಯನ್ ಏರಿಕೆಯಾಗಿದೆ. ಅಕ್ಟೋಬರ್ನಲ್ಲಿ ಇಳಿಕೆ ಕಂಡಿದ್ದ ರಫ್ತು ಈಗ ಮತ್ತೆ ಪುಟಿದೆದ್ದಿದೆ. ಅಮೆರಿಕಾಗೆ ಭಾರತದ ರಫ್ತಿನಲ್ಲಿ 22% ಹೆಚ್ಚಳವಾಗಿದೆ. ಅಕ್ಟೋಬರ್ 2024ಕ್ಕೆ ಹೋಲಿಸಿದ್ರೆ ನವೆಂಬರ್ 2025ರಲ್ಲಿ 10.7% ಹೆಚ್ಚಳ ಕಂಡಿದೆ. ಅಮೆರಿಕದ 50% ಟ್ಯಾರಿಫ್ ನಡುವೆಯೂ ಭಾರತದ ರಫ್ತು ಉತ್ತಮಗೊಂಡಿರೋದು GDP ಬೆಳವಣಿಗೆಗೆ ಪುಷ್ಟಿ ಕೊಡುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಖುದ್ದು ಅಮೆರಿಕ ಮಾರುಕಟ್ಟೆ ತಜ್ಞರೇ ಈ ಅನಿರೀಕ್ಷಿತ ಏರಿಕೆ ಕಂಡು ಶಾಕ್ ಆಗಿದ್ದಾರೆ. ಅವರ ಪ್ರಕಾರ ಈ ನ್ಯಾರೋ ಹೆಚ್ಚಳ ಹೆಚ್ಚು ದಿನ ಇರೋದಿಲ್ಲ ಅನ್ನೋದು ಅವರ ವಾದ. ಆದರೆ ವಾಸ್ತವ ಏನಂದ್ರೆ ಭಾರತ ಎಕ್ಸ್ಪೋರ್ಟ್ ಮಾಡುವ ವಸ್ತುಗಳು ತೀರಾ ಅತ್ಯವಶ್ಯಕ ಐಟಂಗಳು. ಹೀಗಾಗಿ ಅವುಗಳ ಬೇಡಿಕೆ ಕುಸಿಯೋದು ಕಡಿಮೆ. ಆದರೆ ಅಮೆರಿಕ ತಜ್ಞರಿಗೆ ಕಣ್ಣ ಮುಂದಿನ ವಾಸ್ತವಕ್ಕಿಂತ ಟ್ರಂಪ್ ಸಾಹೇಬ್ರನ್ನ ಮೆಚ್ಚಿಸೋದೇ ಕೆಲಸವಾಗಿದೆ. ಅದಿರಲಿ, ಈಗ ನಮ್ಮ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ರಫ್ತು ವ್ಯವಹಾರದಲ್ಲಿ ಸ್ಥಿರತೆ ಹಾಗೂ ಬೆಳವಣಿಗೆ ಕಂಡುಬರಲು ಹಲವು ಸಂಗತಿಗಳು ನೆರವಿಗೆ ಬಂದಿವೆ. ಅಮೆರಿಕ ಅಲ್ಲದೆ ಇತರೆ ಹಲವು ರಾಷ್ಟ್ರಗಳು ದೊಡ್ಡ ಪ್ರಮಾಣದಲ್ಲಿ ಭಾರತದೊಂದಿಗೆ ವ್ಯಾಪಾರ ನಡೆಸ್ತಾ ಇದೆ. ಅವುಗಳ ಏಕೀಕೃತ ಫಲ ಅನ್ನುವ ಹಾಗೆ ರಫ್ತು ವ್ಯವಹಾರ ಚೇತರಿಕೆ ಕಂಡಿದೆ. ಇನ್ನು ಮುಂದಿನ ಗಣರಾಜ್ಯೋತ್ಸವ ವೇಳೆ
ಭಾರತ ಮತ್ತೊಂದು ಮೈಲಿಗಲ್ಲಿಗೆ ರೆಡಿ ಆಗ್ತಾ ಇದೆ. ಯುರೋಪಿಯನ್ ಯೂನಿಯನ್ ಭಾರತದೊಂದಿಗೆ ವ್ಯಾಪಾರ ಪಾಲುದಾರಿಕೆಗೆ ಒಡಂಬಡಿಕೆ ಮಾಡಿಕೊಳ್ಳಲಿದೆ. ಇಡೀ ಯುರೋಪಿಯನ್ ಯೂನಿಯನ್ ಗಣ್ಯರ ದಂಡೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬರಲಿದೆ. ಹೀಗಾಗಿ ಈ ಇವೆಂಟ್ ಜಾಗತಿಕವಾಗಿ ಗಮನ ಸೆಳೆಯಲಿದೆ. ಒಂದು ವೇಳೆ ಟ್ರಂಪ್ ಸಾಹೇಬರು ಇದೇ ರೀತಿ ಮೊಂಡು ಧೋರಣೆ ಮುಂದುವರಿಸಿದ್ರೆ ಅಮೆರಿಕದ ಆರ್ಥಿಕತೆಗೆ ಹಿನ್ನಡೆಯಾಗಲಿದೆ. ಇದು ಒಂದು ರೀತಿ ಟೈಮ್ ಬಾಂಬ್ ರೀತಿ ಅಮೆರಿಕವನ್ನ ಬಾಧಿಸಲಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿದೆ. ಹೀಗಾಗಿ ಅಮೆರಿಕ ತೆರಿಗೆ ಅಸ್ತ್ರದಿಂದ ಮಣಿಸುವ ತನ್ನ ಪ್ರಯತ್ನ ಮುಂದುವರಿಸಿದ್ದೇ ಆದರೆ ಭವಿಷ್ಯದಲ್ಲಿ ಅದು ನಷ್ಟ ಅನುಭವಿಸಲಿದೆ. ಅಮೆರಿಕ ಇಂಡಿಯಾದಲ್ಲಿ ನಿರ್ಮಿಸುತ್ತಿರುವ ಈ ನಿರ್ವಾರ್ಥ ಸ್ಥಿತಿಯನ್ನ ಯುರೋಪಿಯನ್ ಯೂನಿಯನ್ ತುಂಬುವ ನಿರೀಕ್ಷೆಗಳು ದಟ್ಟವಾಗತೊಡಗಿವೆ. ಸ್ನೇಹಿತರೆ, ಸಾಮಾನ್ಯವಾಗಿ ದತ್ತಾಂಶಗಳು ಸುಳ್ಳು ಹೇಳಲಾರವು. ಅವು ಪ್ರಗತಿಯ ನೈಜ ಅನಾವರಣ ಅಲ್ಲದಿದ್ದರೂ ನಮ್ಮ ಪರಿಸ್ಥಿತಿಯನ್ನ ತೆರೆದಿಡುತ್ತವೆ. ಆ ಕಾರಣದಿಂದ ರಫ್ತು ಹಾಗೂ ಆಮದು ವಿಚಾರದಲ್ಲಿ ಹೊರಬಿದ್ದಿರುವ ಅಂಕಿ ಸಂಖ್ಯೆಗಳೇ ಸಶಕ್ತ ಭಾರತದ ಶಕ್ತಿಯನ್ನ ತೆರೆದಿಟ್ಟಿವೆ. ಕಳೆದ ಆಗಸ್ಟ್ನಿಂದಲೇ ಅಮೆರಿಕ 50% ಸುಂಕವನ್ನ ಭಾರತೀಯ ಸರಕುಗಳ ಮೇಲೆ ವಿಧಿಸಿವೆ. ಹೀಗಾಗಿ ಬಹುತೇಕರು ಭಾರತದ ಅರ್ಥವ್ಯವಸ್ಥೆ ಪಾತಾಳ ಕಾಣಲಿದೆ ಅಂತ ಅಂದುಕೊಂಡಿದ್ರು. ಆದರೆ ಪರಿಸ್ಥಿತಿ ಉಲ್ಟಾ ಆಗಿದೆ. ನವೆಂಬರ್ ತಿಂಗಳ ಎಕ್ಸ್ಪೋರ್ಟ್ನಲ್ಲಿ ದಾಖಲೆ ಮಟ್ಟದ ಏರಿಕೆ ಕಂಡುಬಂದಿದೆ. ಜಾಗತಿಕವಾಗಿ ಕಾಡ್ತಿರುವ ತಳಮಳದ ಮಧ್ಯೆಯೂ ಭಾರತದ ರಫ್ತು ವ್ಯವಹಾರ ಕಳೆದ 10 ವರ್ಷಗಳಲ್ಲೇ ಅತಿ ದೊಡ್ಡ ಗುರಿ ಮುಟ್ಟಿದೆ. ನಿಮ್ಗೆ ಗೊತ್ತಿರಲಿ, ಕಳೆದ ಅಕ್ಟೋಬರ್ನಲ್ಲಿ ನಮ್ಮ ರಫ್ತು ವ್ಯವಹಾರ 11.8% ಕುಸಿದಿತ್ತು. ಆದರೆ ನವೆಂಬರ್ನಲ್ಲಿ ಅದು ಜಿಗಿತ ಕಂಡಿದೆ. ಸರಕುಗಳ ರಫ್ತಿನಲ್ಲಿ 19.38% ಏರಿಕೆಯಾಗಿ $38.13 ಬಿಲಿಯನ್ ನಿಂತಿದೆ. ವಿಶೇಷ ಅಂದರೆ ಭಾರತದಿಂದ ರಫ್ತಾದ ಸರಕುಗಳ ಮೌಲ್ಯದ ವಿಚಾರದಲ್ಲಿ 2022ರ ಜೂನ್ ನಂತರ ಯಾವುದೇ ತಿಂಗಳಲ್ಲಿ ಇಷ್ಟೊಂದು ಬೆಳವಣಿಗೆ ಕಂಡಿರಲಿಲ್ಲ. ಅಂದರೆ ಶೇಕಡಾವಾರು ಲೆಕ್ಕದಲ್ಲಿ ಭಾರತದ ರಫ್ತು ಅತಿ ಹೆಚ್ಚಳ ಕಂಡ ತಿಂಗಳು ಇದಾಗಿದೆ. ಜೊತೆಗೆ ಕಳೆದ 10 ವರ್ಷದಲ್ಲಿ ಯಾವುದೇ ನವೆಂಬರ್ ತಿಂಗಳಲ್ಲಿ ಭಾರತದ ರಫ್ತು $38 ಬಿಲಿಯನ್ ದಾಟಿರಲಿಲ್ಲ. ಅದು ಕೂಡ ಈಗ ದಾಖಲೆ ಬರೆದಿದೆ. ಇನ್ನು ಇದಕ್ಕೆ ತದ್ವಿರುದ್ಧವಾಗಿ ಆಮದು ಕುಸಿತ ಕಂಡಿದೆ. ಮ್ಯಾನುಫ್ಯಾಕ್ಚರಿಂಗ್ ವಿಭಾಗದಲ್ಲಿ ನಮ್ಮ ಆಮದು 1.88% ಕಡಿಮೆಗೊಂಡು $62.66 ಬಿಲಿಯನ್ ಮುಟ್ಟಿದೆ. ಇದರೊಂದಿಗೆ ಟ್ರೇಡ್ ಡೆಫಿಸಿಟ್ ಅಂದರೆ ರಫ್ತು ಮತ್ತು ಆಮದು ನಡುವಿನ ಅಂತರ $24.53 ಬಿಲಿಯನ್ ಇಳಿದಿದೆ. ಇದು ಕಳೆದ 5 ತಿಂಗಳಲ್ಲೇ ಕಂಡ ಅತ್ಯಂತ ಕಡಿಮೆ ಟ್ರೇಡ್ ಡಿಫಿಸಿಟ್ ಎನಿಸಿದೆ. ನವೆಂಬರ್ನಲ್ಲಿ ಕಡಿಮೆಗೊಂಡಿರುವ ಆಮದಿನಲ್ಲಿ ಚಿನ್ನದ ಪಾತ್ರ ಹೆಚ್ಚಿದೆ. ಇನ್ನು ಸೇವಾ ಕ್ಷೇತ್ರದ ರಫ್ತಿನಲ್ಲೂ ಭಾರತ ಉತ್ತಮ ಸಾಧನೆ ತೋರಿಸಿದೆ. 35.86% ಸೇವೆಗಳ ವ್ಯವಹಾರ ಭಾರತ ಮಾಡಿದೆ. ಅದೇ ವೇಳೆ ಸೇವಾ ಆಮದು ವಿಭಾಗದಲ್ಲಿ ಕೇವಲ 17.96% ಸೇವೆಗಳನ್ನು ಆಮದು ಮಾಡಿಕೊಂಡಿದೆ. ಒಟ್ಟಾರೆ ಉತ್ಪಾದನಾ ವಲಯ ಹಾಗೂ ಸೇವಾ ವಲಯದ ರಫ್ತಿನಲ್ಲಿ 15.52% ಬೆಳವಣಿಗೆ ಕಂಡಿದೆ. ಅಂದರೆ $74 ಬಿಲಿಯನ್ ಮೌಲ್ಯದ ಸರಕು ಸೇವಾ ರಫ್ತು ವ್ಯವಹಾರ ಮಾಡಿದೆ. ಆರ್ಥಿಕ ತಜ್ಞರು ಹಾಗೂ ವಿಶ್ಲೇಷಣಾಕಾರರ ಪ್ರಕಾರ 30 ಕ್ಷೇತ್ರಗಳ ಪೈಕಿ 25 ಕ್ಷೇತ್ರಗಳು ರಫ್ತು ವ್ಯವಹಾರ ದ್ವಿಗುಣಗೊಳ್ಳುವಂತೆ ಮಾಡಿವೆ. ಅವುಗಳ ಪೈಕಿ ಇಂಜಿನಿಯರಿಂಗ್ ಸರಕುಗಳು 23% ಹೆಚ್ಚಾಗಿದ್ರೆ ಎಲೆಕ್ಟ್ರಾನಿಕ್ಸ್ ಐಟಂಗಳ ರಫ್ತು 39% ಹೆಚ್ಚಳ ಕಂಡಿದೆ. ಇನ್ನು ರತ್ನಾಭರಣಗಳು ವಲಯ 27% ಏರಿಕೆಯಾಗಿದ್ದರೆ ಫಾರ್ಮಾ, ರಾಸಾಯನಿಕಗಳು ಹಾಗೂ ತೈಲ ಉತ್ಪನ್ನಗಳು ಕ್ರಮವಾಗಿ 20%, 11% ವೃದ್ಧಿ ದಾಖಲಿಸಿವೆ. ಇದಲ್ಲದೆ ಹೆಚ್ಚಿನ ಜವಳಿ ವಲಯಗಳು ಉತ್ತಮ ಪ್ರದರ್ಶನ ತೋರಿವೆ. ಆದರೆ ಇದೇ ಸಮಯದಲ್ಲಿ ಅಕ್ಕಿ, ಎಣ್ಣೆ ಬೀಜಗಳು, ಪ್ಲಾಸ್ಟಿಕ್, ಸೆಣಬಿನ ಉತ್ಪನ್ನಗಳು ಮತ್ತು ಕಾರ್ಪೆಟ್ಗಳು ಕುಸಿತ ದಾಖಲಿಸಿವೆ. ಇನ್ನು ಯಾವ ದೇಶಕ್ಕೆ ರಫ್ತು ಏರಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಸಹಜವಾಗಿ ಅಮೆರಿಕ ರಫ್ತು ವ್ಯವಹಾರದಲ್ಲಿ ಏರಿಕೆಯಾಗಿದೆ. ಕಳೆದೊಂದು ವರ್ಷದಿಂದ ಏರಿಳಿತ ಕಂಡಿದ್ದ ವ್ಯವಹಾರ ಕಳೆದ ಆಗಸ್ಟ್ನಲ್ಲಿ 50% ಟ್ಯಾರಿಫ್ ಬಳಿಕ ಮತ್ತೆ ಹಿಮ್ಮುಖವಾಗಿ ನಿಂತಿತ್ತು. ಆದರೆ ನವೆಂಬರ್ ತಿಂಗಳು ಅದನ್ನ ಉಡಿಸಿ ಮಾಡಿದೆ. ಟ್ರಂಪ್ ಪ್ಲಾನ್ ಉಲ್ಟಾ ಮಾಡಿರುವ ರಫ್ತು ವ್ಯವಹಾರ ಭಾರತದ ಮಾರುಕಟ್ಟೆ ಸ್ಥಿರತೆ ಕಾಯ್ದುಕೊಳ್ಳುವಂತೆ ಮಾಡಿದೆ. ಇನ್ನು ಅಮೆರಿಕ ಅಲ್ಲದೆ ಹಲವು ದೇಶಗಳಿಗೂ ಇಂಡಿಯಾದ ರಫ್ತು ವ್ಯವಹಾರ ಹೆಚ್ಚಿದೆ. ಶೇಕಡಾವಾರು ಲೆಕ್ಕದಲ್ಲಿ ಸ್ಪೇನ್ ದೇಶಕ್ಕೆ ಭಾರತದ ವಸ್ತುಗಳ ರಫ್ತಿನಲ್ಲಿ ನವೆಂಬರ್ನಲ್ಲಿ ಬರೋಬ್ಬರಿ 181.2% ಏರಿಕೆಯಾಗಿದೆ. ಹಾಗೆ ಚೀನಾ ರಫ್ತಿನಲ್ಲಿ 90%, ಹಾಂಗ್ಕಾಂಗ್ 35.5%, ಅಮೆರಿಕ 22.6% ಹಾಗೂ UAE ಅಂದರೆ ಅರಬ್ ಎಮಿರೇಟ್ಸ್ ದೇಶದ ರಫ್ತಿನಲ್ಲಿ 13.2% ವೃದ್ಧಿಯಾಗಿದೆ. ಇಲ್ಲಿ ನೀವು ಗಮನಿಸಬಹುದು, ಅಮೆರಿಕದ ರಫ್ತು ವ್ಯವಹಾರದಲ್ಲಾದ ಹಾನಿಯನ್ನ ಭಾರತ ಬೇರೆ ಇತರೆ ರಾಷ್ಟ್ರಗಳಿಗೆ
ರಫ್ತು ಮಾಡುವ ಮೂಲಕ ಸಮಗೊಳಿಸುತ್ತಿದೆ. ಹೀಗಾಗಿ ಯಾವುದನ್ನ ಅಮೆರಿಕ ನಿರೀಕ್ಷಿಸಿತ್ತೋ ಅದು ಆಗುತ್ತಿಲ್ಲ, ಬದಲಾಗಿ ಇಂಡಿಯಾ ರಫ್ತು ವ್ಯವಹಾರದಲ್ಲಿ ಹೊಸ ಎತ್ತರಕ್ಕೆ ಹೋಗ್ತಿದೆ. ಸ್ನೇಹಿತರೆ, ಅಮೆರಿಕ ಟ್ರೇಡ್ ಡೀಲ್ ಮುರಿದು ಭಾರತದ ವಿರುದ್ಧ 50% ತೆರಿಗೆ ಹಾಕಿದ್ರೆ ಅಧೋಗತಿಗೆ ಹೋಗಲಿದೆ ಅಂತ ಟ್ರಂಪ್ ಮಾರುಕಟ್ಟೆ ಟೀಮ್ ಭಾವಿಸಿತ್ತು. ಆದರೆ ಈಗ ಹೊರಬಿದ್ದಿರುವ ದತ್ತಾಂಶಗಳು ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಿವೆ. ವಿಚಿತ್ರ ಅಂದ್ರೆ ಭಾರತ ಒದಗಿ ಬಂದ ಸಮಸ್ಯೆಯನ್ನೇ ಅವಕಾಶವನ್ನಾಗಿಸಿಕೊಂಡಿದೆ. ಅಮೆರಿಕಕ್ಕೆ ಪರ್ಯಾಯವಾಗಿ ಇತರ ರಾಷ್ಟ್ರಗಳಿಗೆ ತನ್ನ ವಹಿವಾಟು ವಿಸ್ತರಿಸಿ ಬೆಳವಣಿಗೆ ದಾಖಲಿಸಿದೆ. ಮೇಲಿನ ಎಲ್ಲ ಅಂಕಿ ಅಂಶಗಳು ಹಲವು ಕ್ಷೇತ್ರಗಳಲ್ಲಿ ರಫ್ತುದಾರರು ಮಾರುಕಟ್ಟೆಗಳನ್ನು ವೈವಿಧ್ಯಗೊಳಿಸಲು ಪ್ರಯತ್ನಿಸಿರುವುದನ್ನ ಒತ್ತಿ ಹೇಳ್ತಿವೆ. ರಫ್ತು ವ್ಯವಹಾರ ಹೆಚ್ಚಲು ಅಮೆರಿಕದ ಅನಿವಾರ್ಯತೆಗಳು ಸಹ ಕಾಣಿಕೆ ನೀಡಿವೆ. ಭಾರತದಲ್ಲಿ ಉತ್ಪಾದಿಸುವ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು, ಮೊಬೈಲ್, ಅದರ ಬಿಡಿಭಾಗಗಳು, ಫಾರ್ಮಾ ಔಷಧಿಗಳನ್ನು ಅಮೆರಿಕ ಖರೀದಿಸಲೇಬೇಕಿದೆ. ಅದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ. ಆಪಲ್ನಂತಹ ಕಂಪನಿಗಳು ಇಂಡಿಯಾದಲ್ಲಿ ಉತ್ಪಾದಕ ಘಟಕ ಹೊಂದಿವೆ. ಅವುಗಳು ಇಲ್ಲಿ ಉತ್ಪಾದಿಸಿದ ಸರಕುಗಳನ್ನು ಅಮೆರಿಕಗೆ ಕಳಿಸಲೇಬೇಕು. ಖರೀದಿ ಮಾಡದಿದ್ದರೆ ಅವುಗಳು ಅಮೆರಿಕ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ತಾಕತ್ತು ಹೊಂದಿವೆ. ಇನ್ನು ಈಗಿರುವ ದತ್ತಾಂಶಗಳು ಭಾರತದ ಚೌಕಾಶಿ ಶಕ್ತಿಯನ್ನ ಹೆಚ್ಚಿಸಿವೆ. ಒಂದು ವೇಳೆ ಟ್ರಂಪ್ 50% ತೆರಿಗೆ ವಿಚಾರದಲ್ಲಿ ಮಾತುಕತೆಗೆ ಮುಂದಾದರೆ ಭಾರತ ಮೊದಲಿಗಿಂತ ಹೆಚ್ಚು ಸಶಕ್ತವಾಗಿ ತನ್ನ ವಾದ ಮಂಡಿಸಲಿದೆ. ಒಂದು ವೇಳೆ ಟ್ರಂಪ್ ಬಳಗ ಇದೇ ರೀತಿ ಮೊಂಡು ಧೋರಣೆ ಮುಂದುವರಿಸಿ ವ್ಯಾಪಾರ ಒಪ್ಪಂದ ಮುರಿದರೆ ಅದು ಅಮೆರಿಕಾಗೆ ದೊಡ್ಡ ಹೊಡೆತ ನೀಡಲಿದೆ. ಭಾರತ ಈಗಾಗಲೇ ಹಲವು ರಾಷ್ಟ್ರಗಳನ್ನ ಪರ್ಯಾಯವಾಗಿ ಅಪ್ರೋಚ್ ಮಾಡ್ತಿದೆ. ಅದರಲ್ಲೂ ಯುರೋಪಿಯನ್ ಯೂನಿಯನ್ ಏನಾದರೂ ಭಾರತದ ಜೊತೆ ಒಪ್ಪಂದ ಮಾಡಿಕೊಂಡ್ರೆ ಇಡೀ ಚಿತ್ರಣವೇ ಬದಲಾಗಲಿದೆ. ಹೀಗಾಗಿ ಇದರ ಸುಳಿವು ಅರ್ಥಕೊಂಡೇ ಅಮೆರಿಕ ಮತ್ತೆ ವ್ಯಾಪಾರ ಮಾತುಕತೆಯನ್ನ ಮುಂದುವರಿಸ್ತಾ ಇದೆ. ಈಗಿರುವ ಮಾಹಿತಿಯಂತೆ ಭಾರತ ಮತ್ತು ಅಮೆರಿಕ ನಡುವಿನ ಆಮದು ಸುಂಕಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಮಾತುಕತೆಗಳು ಅಂತಿಮ ಹಂತ ತಲುಪಿವೆ. ಜೊತೆಗೆ ಶೀಘ್ರದಲ್ಲೇ ಮಧ್ಯಂತರ ಒಪ್ಪಂದವೊಂದು ಏರ್ಪಡುವ ಸಾಧ್ಯತೆ ಇದೆ. ವಿಚಿತ್ರ ಅಂದ್ರೆ ಅಂದು ಜರಿದಿದ್ದ ಅಮೆರಿಕದ ಅಧಿಕಾರಿಗಳು ಕೂಡ ಭಾರತದ ಪ್ರಸ್ತಾಪಗಳನ್ನ ಈಗ ಅತ್ಯುತ್ತಮ ಅಂತ ಬಣ್ಣಿಸುತ್ತಿದ್ದಾರೆ. ಒಟ್ಟಿನಲ್ಲಿ ರಫ್ತು ಮಾರುಕಟ್ಟೆಗಳ ವೈವಿಧ್ಯೀಕರಣ, ಹಲವು ಪ್ರಮುಖ ವಲಯಗಳ ನಿರಂತರ ಸ್ಥಿತಿಸ್ಥಾಪಕತೆಯೊಂದಿಗೆ ಭಾರತ ತನ್ನ ಹೊಸ ಶಕೆಯನ್ನ ತಲುಪುತ್ತಿದೆ. ಯಾವ ರಾಷ್ಟ್ರ ತನ್ನ ತೆರಿಗೆಯ ಮೂಲಕ ಹಣಿಸಲು ಯತ್ನಿಸಿತ್ತು, ಇಂದು ಅದೇ ರಾಷ್ಟ್ರ ತನ್ನ ತಪ್ಪು ಸರಿಪಡಿಸಿಕೊಳ್ಳುವತ್ತ ಹೆಜ್ಜೆ ಇಟ್ಟಿದೆ. ಮೋದಿ ರಾಜತಾಂತ್ರಿಕತೆ, ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದಲ್ಲಾಗ್ತಿರುವ ಬದಲಾವಣೆಗಳು, ಪರ್ಯಾಯ ಆಯ್ಕೆಗಳು ಭಾರತಕ್ಕೆ ಅವಕಾಶಗಳ ಮೂಟೆಯನ್ನೇ ನೀಡುತ್ತಿದೆ. ಈ ಸಂದರ್ಭದಲ್ಲಿ ಒಂದು ಗಾದೆಯನ್ನ ನೆನಪಿಸಿಕೊಳ್ಳಲೇಬೇಕು. ಜಗತ್ತು ನಿಮ್ಮೆದುರು ಬಾಗುತ್ತದೆ, ಆದರೆ ಬಾಗಿಸುವವರು ಇರಬೇಕು ಅನ್ನೋದು ಈ ನಾಣ್ಣುಡಿ. ಇದರ ಅರ್ಥ ಎದುರಾಳಿಯನ್ನ ಬಗ್ಗಿಸೋದು ಹೇಗೆ ಅನ್ನೋದು ತಿಳಿದಿದ್ರೆ ಯುದ್ಧಕ್ಕಿಂತ ತಂತ್ರದಲ್ಲೇ ಸೋಲಿಸಬಹುದು. ಬಹುಶಃ ಹೊಸ ಭಾರತ ಆ ಕೆಲಸ ಮಾಡ್ತಿದೆ. ಭಾರತದ ಈಗಿನ ವಿದೇಶಾಂಗ ನೀತಿಗಳ ಬಗ್ಗೆ ಟೀಕೆ ಟಿಪ್ಪಣಿಗಳು ಏನೇ ಇರಲಿ, ಆದರೆ ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಸರ್ಕಾರದ ನಡೆಗಳು ಮಾತ್ರ ಮೆಚ್ಚುಗೆ ಗಳಿಸುವಂತವು. ಡಿಫೆನ್ಸ್ ಎಕ್ಸ್ಪೋರ್ಟ್ನಿಂದ ಹಿಡಿದು ಉತ್ಪಾದನಾ ಸೇವಾ ವಲಯದವರೆಗೂ ಸರ್ಕಾರ ಬಿಗಿ ಹಿಡಿತದಿಂದ ಅಗತ್ಯಕ್ಕೆ ತಕ್ಕಂತೆ ನೀತಿ ನಿರೂಪಣೆ ಮಾಡಿರೋದರ ಪರಿಣಾಮ ಈ ಪ್ರಗತಿ ಸಾಧ್ಯವಾಗ್ತಾ ಇದೆ. ಭಾರತದ ಈ ಬೆಳವಣಿಗೆ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.